ಸ್ವಾಗತ. ಈಗ ತಾನೇ ನಾವು ಗಮನಿಸ್ತಾ ಇದ್ವಿ ಆಡಿಯೋ, ಅದರ ಬಳಿಕ ವಾಟ್ಸಪ್ ಚಾಟ್ ಕೂಡ ಇದೆಯಂತೆ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸಂತ್ರಸ್ತ ಯುವಕನ ಜೊತೆ ಮಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಮತ್ತು ವಾಟ್ಸಪ್ ಚಾಟ್. ಸಂತ್ರಸ್ತ ಯುವಕ ತನ್ನ ಅಳಲು ತೋಡ್ಕೊಂಡಿದ್ದಾರೆ, ಮೆಸೇಜ್ಗಳನ್ನ ಕೂಡ ಮಾಡಿದ್ರು ಅನ್ನೋದನ್ನ ಅವ್ರು ತೋರಿಸಿದ್ದಾರೆ ಕೂಡ. ಯುವಕ ಮೆಸೇಜ್ ಮಾಡಿದ್ರು, ಆ ಕಡೆಯಿಂದಲೂ ಕೂಡ ವಾಯ್ಸ್ ಕಾಲ್ ಮಾಡ್ತಿದ್ರಂತೆ. ಅಂದ್ರೆ ಪರಸ್ಪರ ಚಾಟಿಂಗ್ ಆಗಿದೆ. ಆ ಚಾಟಿಂಗ್ ಅಲ್ಲಿ ಇರುವಂತಹ ಒಂದಷ್ಟು ಅಂಶಗಳನ್ನ ಗಮನಿಸಬೇಕು. ಆಗ್ಲೇ ಜಯಪ್ರಕಾಶ್ ಶೆಟ್ಟರ್ ಹೇಳ್ತಾ ಇದ್ರು, ಹುಡುಗರಿಗೂ ಕೂಡ ಮಾಡಲ್ಲ, ಆ ರೀತಿ ಇದೆ ಅಂತ. ಆ ಚಾಟ್ಗಳನ್ನ ಗಮನಿಸಿದ್ರೆ ನೋಡಿ, ಅಲ್ಲಿ ಚಾಟಿಂಗ್ ನೋಡಿ ಯಾವ ಥರ ಇದೆ ಅಂತೇಳಿ. ಕೆಲವು ಡಿಲೀಟ್ ಮಾಡಿದ್ದಾರೆ, ಅದೆಲ್ಲ ರಿಟ್ರೀವ್ ಆಗುತ್ತೆ. ನಾವೆಲ್ಲ ಭಾಳ ನಮಗೆ ಬೇಕು ಇಲ್ಲ ಅದನ್ನೇ ತೋರಿಸಿ. ಹಾಂ, ಓಕೆ. ನೋಡಿ, ವೆರಿ ಗುಡ್ ಮಾರ್ನಿಂಗ್ ಅಣ್ಣ, ಮನೇಲಿದ್ದೀರಾ ಅಣ್ಣ, ಆ ಕಡೆಯಿಂದ ಗುಡ್ ಈವ್ನಿಂಗ್ ಕಣೋ, ಆಮೇಲೆ ಹಾರ್ಟ್ ಸಿಂಬಲ್ ಇದೆ, ಹಾರ್ಟ್ ಸಿಂಬಲು. ಹುಡುಗರು ಕಳಿಸೋದು, ಅಣ್ಣ ಮನೆಗೆ ಬಂದ್ರ, ಈ ಥರ ಚಾಟ್ ಮಾಡ್ಕೊಂಡಿದ್ದಾರೆ. ಹಾರ್ಟ್ ಸಿಂಬಲು, ಪಾಪ ಹಾರ್ಟ್ ಸಿಂಬಲು ರೋಧಿಸ್ತಾ ಇರ್ತದೆ. ಓಕೆ ಅಣ್ಣ, ಚೆನ್ನಾಗಿದ್ದೀರಾ, ಬಿ ಕಾಮ್ ಆಗಿದೆ ಅಣ್ಣ. ಇದು ಯಾಕೆ ಬಿ ಕಾಮ್ ಆಗಿದೆ ಅಣ್ಣ? ಜಾಬ್ ಕೊಡ್ಸಕ್ಕೆ. ಬಿ ಕಾಮ್ ಆಗಿದೆ ಅಣ್ಣ, ಓಕೆ ಅಣ್ಣ, ಚೆನ್ನಾಗಿದ್ದೀರಾ, ಸರಿ ಅಣ್ಣ, ಯಾವಾಗ ಬರಲಿ, ಸರಿ ಅಣ್ಣ, ಓಕೆ ಬರ್ತೇನೆ. ಆ ಕಡೆಯಿಂದೆಲ್ಲ ಡಿಲೀಟ್ ಆಗಿದೆ. ಸೊ ಇದೆಲ್ಲ ನೀವು ನೋಡಿ, ನೀವು ಬಹಿರಂಗವಾಗಿ ಬಂದುಬಿಟ್ರೆ ಅದೆಲ್ಲ ಕೂಡ ಓಪನ್ ಆಗುತ್ತೆ. ಒಂದು ಮಾತಿದೆಯಲ್ಲ, ಲಾಯರ್ಗಳ ಮುಂದೆ, ಡಾಕ್ಟರ್ಗಳ ಮುಂದೆ ಹೇಳಬಾರ್ದು ಮತ್ತೊಂದು ಅಂತೇಳಿ. ಆಮೇಲೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಮಾಧ್ಯಮ ಯಾಕೆ ಇದನ್ನು ಹೈಲೈಟ್ ಮಾಡುತ್ತೆ, ಯಾಕೆ ಹೈಲೈಟ್ ಮಾಡುತ್ತೆ ಅಂತಿರುತ್ತೆ. ಇವನು ಯಾರು ನೋಡಿ, ಇಂಥ ಸಾವಿರ ಬೇರೆ ಆಗಿರುತ್ತೆ. ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಾವೊಂದು ಸಮಾಜದಲ್ಲಿ ಬದುಕ್ತೀವಿ, ಒಂದು ಕಟ್ಟುಪಾಡಿನಲ್ಲಿ ಬದುಕ್ತೀವಿ. ಇಲ್ಲೊಂದು ವೋಟಿಂಗ್ ಆಗುತ್ತೆ, ಇಲ್ಲೊಂದು ಟ್ಯಾಕ್ಸ್ ಕಟ್ಟೋ ಪ್ರವೃತ್ತಿ ಇರುತ್ತೆ, ಇಲ್ಲೊಬ್ಬ ಮುಖ್ಯಮಂತ್ರಿ ಆಗ್ತಾರೆ, ಒಬ್ಬರು ಪ್ರಧಾನಮಂತ್ರಿ ಆಗ್ತಾರೆ. ಆಮೇಲೆ IAS ಓದಿದವರಿಗೆ, IPS ಓದಿದವರಿಗೆ ಸರ್ಕಾರದ ದೊಡ್ಡ ದೊಡ್ಡ ಕೆಲಸಗಳು ಸಿಗತ್ತೆ. ನಾವು ಮಾಡ್ಕೊಂಡಿರೋ ವ್ಯವಸ್ಥೆ ಇದು. ಈ ಮನುಷ್ಯ ಕೂಡ ಒಂದು MLC. ಈ ವ್ಯವಸ್ಥೆ ಕುಸಿದು ಬೀಳುವಾಗ ಅದು ಆ ಸ್ಟೋರಿ ಚೆನ್ನಾಗಿಲ್ಲ, ಆ ಸ್ಟೋರಿ ಚೆನ್ನಾಗಿದೆ ಅಂತಲ್ಲ, ವ್ಯವಸ್ಥೆಯನ್ನು ಸರಿ ಮಾಡಬೇಕಾದವ್ರು ನಾವೇ. ಈ ಮನೆಯಲ್ಲಿರುವಂತಹ ಬ್ಲಾಕ್ ಆಗಿಬಿಟ್ರೆ, ಚರಂಡಿ ಹೋಗುವಂಥದ್ದು ಬ್ಲಾಕ್ ಆಗಿಬಿಟ್ರೆ ಹಂಗೆ ಬಿಡೋಕ್ಕಾಗಲ್ಲ. ಚರಂಡಿಗೆ ಯಾರಪ್ಪ ಕೈ ಇಳಿತಾರೆ, ನಾವು ಕ್ಲೀನ್ ಮಾಡಲೇಬೇಕು ಅದನ್ನು. ಹಾಗಿದ್ರೆ ಮಾತ್ರ ಸಲೀಸಾಗಿ ನೀರು ಹೋಗೋದಕ್ಕೆ ಸಾಧ್ಯ. ಹಾಗೆಯೇ ಚರಂಡಿ ಶುದ್ಧಿ ಆಗಿರ್ಬೋದು, ಆದರೆ ಅದನ್ನು ಹಿಂಗೆ ಆಗ್ತಾ ಇದೆ ಅಂತೇಳಿ ಜನರಿಗೆ ತಿಳಿಯಪಡಿಸುವುದು ನಮ್ಮೆಲ್ಲರ ಕರ್ತವ್ಯ, ಮಾಧ್ಯಮದ ಕರ್ತವ್ಯ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಇನ್ನು ಸೂರಜ್ ವಿರುದ್ಧ ಇವತ್ತು ಸಂತ್ರಸ್ತರಿಂದ ದೂರು ಕೂಡ ದಾಖಲಾಗುತ್ತಂತೆ. ಹೊಳೆ ನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಡುವ ಸಾಧ್ಯತೆ. ಈಗ ತಾನೇ ಅವ್ರು ಹೇಳ್ತಾ ಇದ್ರು, ಗೃಹ ಸಚಿವರಿಗೆ ನಾನು ಇಮೇಲ್ ಮೂಲಕ ದೂರು ಕೊಟ್ಟಿದ್ದೀನಿ ಆಲ್ರೆಡಿ ಅಂತ. ಬಟ್ ಈಗ ಬಂದವರು ಲಿಖಿತ ದೂರು ಕೊಡುವ ಸಾಧ್ಯತೆ ಇದೆ. ವಕೀಲರ ಮೂಲಕ ದೂರು ದಾಖಲಿಸೋದಕ್ಕೆ ತಯಾರಿ ಆಗ್ತಾ ಇದೆ ಅಂತೆ. ಜೂನ್ 16ರಂದು ತೋಟದ ಮನೆಯಲ್ಲಿ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತ ಆರೋಪ, ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪದ ಹಿನ್ನೆಲೆ ಇವತ್ತು ದೂರು ಕೊಡ್ತಾರಂತೆ. ನಿನ್ನೆ 14 ಪುಟಗಳ ದೂರು ಬರೆದು DGP ಅವರಿಗೆ ಕೂಡ ಅವರು ಮಾಹಿತಿ ಕೊಟ್ಟಿದ್ರಂತೆ. ಇವತ್ತು ಅಧಿಕೃತವಾಗಿ ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸ್ತಾರೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ತಮ್ಮ ವಕೀಲರ ಮೂಲಕ ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಈಗ ಆಲ್ರೆಡಿ ಗೃಹ ಸಚಿವರಿಗೂ ಮತ್ತು ಮೇಲಧಿಕಾರಿಗಳಿಗೆ ಇಮೇಲ್ ಮೂಲಕ ದೂರು ಕೊಟ್ಟಿದ್ದೀನಿ ಅಂತ ಸಂತ್ರಸ್ತರೇ ಹೇಳಿದ್ರು. ಇವತ್ತು ಅಧಿಕೃತವಾಗಿ ದೂರು ದಾಖಲಾಗುತ್ತಾ? ಒಂದು, ಆಮೇಲೆ ಅದರ ಜೊತೆಗೆ ಹಾಸನದಲ್ಲಿ ಈ ವಿಚಾರದ ಬಗ್ಗೆ ಏನು ಹೇಳ್ತಿದ್ದಾರೆ, ಸತ್ಯಾಸತ್ಯತೆ ಬಗ್ಗೆ ಏನು ಹೇಳ್ತಿದ್ದಾರೆ, ಸೂರಜ್ ರೇವಣ್ಣ ಹಿಸ್ಟ್ರಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಇದು ಹೌದೋ ಅಲ್ವೋ, ಇದು ಏನು ಇವ್ರಿಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವೋ, ಏನು ಹೇಳ್ತಾರೆ ಖುಷ್ವಂತ್?
ಸರ್ ಈಗಾಗಲೇ ನೀವೇ ಹೇಳ್ದಂತೆ ಇದು ಒಂದು ಶಾಕಿಂಗ್ ಸಂಗತಿ ಅಂತ ಹೇಳ್ಬೋದು ಸಹಜವಾಗಿ. ಯಾಕಂತಂದ್ರೆ ಮಾಜಿ ಪ್ರಧಾನಿ ಮೊಮ್ಮಗ ಮತ್ತು ಆತ ಕೂಡ ಈಗ MLC ಇರುವಂತದ್ದು. ಹೀಗಾಗಿ ಸೂರಜ್ ರೇವಣ್ಣ ಮೇಲೆ ಈ ಆರೋಪ ಬಂದಿರುವಂತದ್ದು ಸಹಜವಾಗಿ ಎಲ್ಲರಿಗೂ ಒಂದ್ ರೀತಿ ದಿಗ್ಭ್ರಮೆಯನ್ನ ಮೂಡಿಸಿದೆ ಅಂತ ಹೇಳ್ಬೋದಾಗಿದೆ. ಆದ್ರೆ ಮುಖ್ಯವಾಗಿ ಇವರ ಒಂದು ಅಂದ್ರೆ ಸೂರಜ್ ರೇವಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ ಇವರು ಪ್ರಜ್ವಲ್ ರೇವಣ್ಣ ಏನು ಹೆಚ್ಚಿನದಾಗಿ ಹಾಸನದಲ್ಲೆಲ್ಲ ಓಡಾಡ್ಕೊಂಡಿದ್ರು, ಆ ರೀತಿ ಇವರು ಓಡಾಡ್ತಾ ಇರ್ಲಿಲ್ಲ ಅನ್ನುವಂಥದ್ದು ನಾವು ಕೂಡ ಗಮನಿಸ್ದಂಗೆ. ಬಹುತೇಕ ಇವರು ಹೊಳೆನರಸೀಪುರ ಮತ್ತು ಚಂದ್ರಪಟ್ಟಣದಲ್ಲೇ ಹೆಚ್ಚು ಗಮನವನ್ನು ಹರಿಸಿದ್ರು. ಜೊತೆಗೆ ಇವರು ತೋಟದ ಮನೆ ಅಂತ ಈಗ ಏನು ಆರೋಪವನ್ನ ಮಾಡಿರುವಂತದ್ದು, ಅಂದ್ರೆ ಸಂತ್ರಸ್ತ ಏನೋ ಆರೋಪವನ್ನ ಇವ್ರ ಮೇಲೆ ಮಾಡಿದ್ದಾನೆ. ಅವರು ಮಾಡಿರುವಂತಹ ಪ್ರಕಾರ ಇವರು ಹೆಚ್ಚಿನ ಸಮಯವನ್ನ ಇವರು ಗನ್ನಿಗಡ ತೋಟದ ಮನೆ ಹೊಳೆನರಸೀಪುರ ಮನಕ್ಕಿಂತ ಹೆಚ್ಚು ಇವರ ಕೆಲಸ ಕಾರ್ಯಗಳೆಲ್ಲ ಅಥವಾ ರಾಜಕೀಯಕ್ಕಿರ್ಬೋದು ಅದೆಲ್ಲ ಕೂಡ ಈಗ ಗನ್ನಿಗಡದ ತೋಟದ ಮನೆ ಚಂದ್ರಪಟ್ಟಣದ ಅಂತ ಏನ್ ಹೇಳ್ತಿದ್ದಾರೆ ಅಲ್ಲೇ ಇರ್ತಿದ್ದು, ಮತ್ತೆ ಇವರು ಹೆಚ್ಚು ಅಲ್ಲೇ ವಾಸ ಇರ್ತಿದ್ದು ಅನ್ನುವಂಥದ್ದು ಕೂಡ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತದ್ದು. ಹೀಗಾಗಿ ಈ ವಿಚಾರ ಸಾಕಷ್ಟು ಗಂಭೀರವಾಗಿರುವಂತದ್ದು. ಈಗ ಸಂತ್ರಸ್ತ ಹೇಳ್ತಾನಲ್ಲ ತೋಟದ ಮನೆ, ಅದೇ ಚನ್ನಪಟ್ಟಣ ತೋಟದ ಮನೆನಾ? ಹೌದು ಸರ್, ಅದೇ ಚಂದ್ರಾಯಪಟ್ಟಣದ ಗನ್ನಿಗಡದ ತೋಟದ ಮನೆ ಓಕೆ. ನೀವು ಈ ಸಂತ್ರಸ್ತರನ್ನ ಯಾವತ್ತಾದ್ರೂ ನೋಡಿದ್ದೀರಾ ಇವ್ರ ಜೊತೆ? ಇಲ್ಲ ಸರ್, ಈತ ಇತ್ತೀಚೆಗೆ ಸುಮಾರು ಏನು ನಾವು ಅವರನ್ನ ಸೂರಜ್ ರೇವಣ್ಣ ಅವರು ಮತ್ತು ಅವರ PN ಒಳಗ ಫೋನ್ ಮುಖಾಂತರ ಸಂಪರ್ಕ ಮಾಡ್ಲಿಕ್ಕೆ ಟ್ರೈ ಮಾಡಿದ್ವಿ, ಅವರು ಸಿಕ್ಕಿಲ್ಲ. ಆದ್ರೆ ಅವರ ಕಡೆಯವರು ಮಾಹಿತಿ ಪಡೆದಂತ ಪ್ರಕಾರ ಈ ಸಂತ್ರಸ್ತ ಏನಿದಾನೆ ಈತ ಇತ್ತೀಚೆಗೆ ಈ ಗುಂಪಿಗೆ ಬಂದು ಸೇರ್ಕೊಂಡಿದ್ದ, ಅಂದ್ರೆ ಇವರ ಜೊತೆ ಬಂದು ಸೇರ್ಕೊಂಡಿದ್ದು ಇತ್ತೀಚೆಗೆ ಈಗ 1-2 ತಿಂಗಳಿಂದ ಈತ ಇವ್ರ ಜೊತೆ ಬಂದಿರುವಂತದ್ದು, ಪರಿಚಯ ಆಗಿರುವಂತದ್ದು ಅಂತ ಈಗ ಏನು ಅವರ ಹತ್ತಿರದ ಬಲ್ಲ ಮೂಲಗಳಿದೆ ಅವರ ಕಡೆಯಿಂದ. ಇವರು ಪ್ರಜ್ವಲ್ ರೇವಣ್ಣ ತಮ್ಮನ ಅಣ್ಣನ? ಇವರು ಪ್ರಜ್ವಲ್ ರೇವಣ್ಣ ಅಣ್ಣ ಆಗಿರೋ ಸೂರಜ್ ರೇವಣ್ಣ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಅಣ್ಣ ಆಗಿದ್ದಾರೆ ಅಂತ ಹೇಳ್ಬೋದಾಗಿದೆ ಸರ್. ಓಕೆ, ಅಲ್ಲ ಹೇಳ್ಬೋದಾಗಿದೆ ಅಲ್ಲ, ಅಣ್ಣ ಆದ್ರೆ ಅಣ್ಣನೇ. ಇದು ಇವ್ರ ಫ್ಯಾಮಿಲಿ ಮದುವೆ ಆಗಿದೆ ಇವರಿಗೆ? ಈಗಾಗಲೇ ಕೂಡ ಸೂರಜ್ ರೇವಣ್ಣ ಅವರಿಗೆ ಮದುವೆ ಕೂಡ ಆಗಿತ್ತು, ಅದು ವಿಚ್ಛೇದನ ಕೂಡ ಆಗಿರುವಂತದ್ದು. ಈ ವಿಚಾರ ಇಲ್ಲಿ ಎಲ್ಲ ಬಹುತೇಕ ಎಲ್ಲರಿಗೂ ಗೊತ್ತಿರುವಂತದ್ದು. ಅಂದ್ರೆ ಮತ್ತೆ ಮರುಮದುವೆ ಏನಾಗಿಲ್ವಾ? ಇಲ್ಲ, ಈಗ ಸೂರಜ್ ರೇವಣ್ಣ ಅವರಿಗೆ ಮರುಮದುವೆ ಯಾವುದು ಆಗಿಲ್ಲ. ಅಂದರೆ ಒಂದು ಮದುವೆ ಆಗಿದೆ, ಅದು ವಿಚ್ಛೇದನ ಆಗಿದೆ. ಅದು ವೈಯಕ್ತಿಕ ಬಿಡಿ, ನಾನು ಅದನ್ನು ಕೇಳ್ತಾ ಇರೋದಲ್ಲ. ಯಾಕಂದರೆ ಪ್ರಜ್ವಲ್ ರೇವಣ್ಣ ವಿಚಾರ ಬಂದಾಗ ಅವರಿಗೆ ಮದುವೆ ಆಗಿರಲಿಲ್ಲ ಅನ್ನೋ ಕಾರಣಕ್ಕಾಗಿ. ಎನಿವೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಖುಷ್ವಂತ್. ಇದು ಸೂರಜ್ ರೇವಣ್ಣ ಅಣ್ಣ. ಬಟ್ ಇವ್ರಿಗೇನೋ ಫ್ಯಾಮಿಲಿಗೆ ಸಮಸ್ಯೆ ಇದೆಯಾ ಅಂತ. ಒಂದು ಕಡೆ HD ರೇವಣ್ಣ ಅವರು, ಭವಾನಿ ರೇವಣ್ಣ ಅವರು ಸಂಕಷ್ಟದ ದಿನಗಳನ್ನು ಫೇಸ್ ಮಾಡಿದ್ರು, ಪ್ರಜ್ವಲ್ ರೇವಣ್ಣ ಕಸ್ಟಡಿಯಲ್ಲಿದ್ದಾರೆ, ಜೈಪಾಲಾಗಿದ್ರು. ಅದ್ರ ಮಧ್ಯದಲ್ಲಿ ಜೂನ್ 16ಕ್ಕೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂದ್ರೆ ಏನೋ ಸಮಸ್ಯೆ ಇರ್ಬೋದಾ ಫ್ಯಾಮಿಲಿಗೆ ಅಂತ. ಅಂದ್ರೆ ನೀವು ಹೇಳ್ತಿರೋದು ಒಂದು ವೇಳೆ ಇಂಥದ್ದಿದ್ರು ಕೂಡ ಅಣ್ಣಂದಲ್ಲಿ ಆಗ್ತಿದೆ, ಅಪ್ಪಂದಲ್ಲಿ ಆಗ್ತಿದೆ, ತಾಯಿಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಇಂಥದ್ದಿದ್ರು ಕೂಡ ಒಂದು ವೇಳೆ ಇದು ಈ ಸಂದರ್ಭದಲ್ಲಿ ಬೇಕಿರಲಿಲ್ಲ ಅನ್ನುವಂಥ ಇದೆಲ್ಲವೂ ಕೂಡ ವೈಯಕ್ತಿಕನೇ ಆಗಿದ್ದಿರ್ಬೋದು ವೀಕ್ಷಕರೇ. ಆದರೆ ಇವರು ಜನಪ್ರತಿನಿಧಿಗಳು, ಎತ್ತರದ ಸ್ಥಾನದಲ್ಲಿರುವವರು. ಆಮೇಲೆ ಇವರು ನಮ್ಮ ಮಾರ್ಗದರ್ಶಕರು ಆಗ್ತಾರೆ. ನಾಳೆ ನಮಗೆ ಈ ಸಾಂತವೇರಿ ಗೋಪಾಲಗೌಡರ ಬಳಿ ಯಾರೋ ಹೋದ್ರಂತೆ ನಮ್ಮನ್ನು ಏನೊಂದು ಕೇಳಲಿಕ್ಕೆ, ನಮ್ಮನ್ನು ಅಲ್ಲಿ ನೀರು ಬರ್ತಾ ಇಲ್ಲ ಅಂತೇಳಿ ಕೇಳೋಕ್ಕೆ. ಅದಕ್ಕೆ ಗೋಪಾಲಗೌಡರು ಓಡಿಸಿದ್ರಂತೆ ಅವ್ನು. ನೀರು ಬಂದಿಲ್ಲ ಅಂದರೆ ಅಲ್ಲಿ ಅಧಿಕಾರಿ ಹತ್ರ ಕೇಳೋದು, ನನ್ನ ಹತ್ರ ಏನು ಕೇಳೋದು ಅಂತ. ಅವನಿಗೆ ಆಶ್ಚರ್ಯ ಆಯ್ತಂತೆ. ಅವ್ರಂದ್ರೆ ನೋಡಪ್ಪ, ನಾವು ಶಾಸನ ಬರೆಯೋರು ಹಿಂಗೆ ಅಂತೇಳಿ, ಉಳಿದದ ಕೆಲಸ ನಮ್ದಲ್ಲ ಅಂತೇಳಿ. ಹಾಗೇನೆ ಯಾಕೆ ಇವ್ರು ಕರೆಕ್ಟ್ ಇರಬೇಕು ಅಂತಂದ್ರೆ, ಇವ್ರು ನಾಳೆ ಶಾಸನ ಬರೆಯೋರು ನಮಗೆ. ನಾವು ಹೆಂಗಿರ್ಬೇಕು ಅಂತ ಇವ್ರು ಹೇಳ್ಬೇಕು ನಮಗೆ. ನಾವು ಹೆಂಗಿರ್ಬೇಕು ಅಂತೇಳಿ ಪ್ರಜ್ವಲ್ ರೇವಣ್ಣ ಹೇಳ್ಬೇಕು ನಮಗೆ. ಆಯ್ತಾ? ಅಂಥವ್ರನ್ನ ನಾವು ಪ್ರಶ್ನೆ ಮಾಡೋದು ಇನ್ಯಾರನ್ನ ಮಾಡಬೇಕು? ಅಲ್ಲ, ದುರಂತ ಅಂದ್ರೆ ಆಮೇಲೆ ಆಕ್ಟರ್ಗಳ ಬಗ್ಗೆ ಕೂಡ ಯಾಕೆ ಮಾಡ್ತೀವಿ ಅಂತಂದ್ರೆ, ಅವ್ರು ಮೇಲ್ಪಂಕ್ತಿ ಆಗಿರ್ಬೇಕು. ಹೌದು, ಮೇಲ್ಪಂಕ್ತಿ ಆಗಿರಬೇಕು. ಡಾಕ್ಟರ್ ರಾಜ್ಕುಮಾರ್ ಅಂದಾಗ ನಿಮಗೆ, ನೀವು ನೋಡಿ ಬೇಕಿದ್ರೆ ನೀವೊಂದು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ. ಇದು ನೀವು ಜಗತ್ತಿನಲ್ಲಿ ಬೇಕಿದ್ರೆ ಯಾರನ್ನು ಬೇಕಿದ್ರೆ ಕೇಳಿ, ವಾಟ್ ಈಸ್ ಡಾಕ್ಟರ್ ರಾಜ್ಕುಮಾರ್ ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಸಾಧಾರಣವಾಗಿ ಮನೆಗಳಲ್ಲಿ ಮಕ್ಕಳು ಯಾರಾದರೂ ಪಿಕ್ಚರ್ ನೋಡ್ತಾ ಇದ್ರೆ, ಅಂದರೆ ಈಗ ಬಿಡ್ತಾರೇನೋ, ಮೊದಲೆಲ್ಲ ಪಿಕ್ಚರ್ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ಏನು ಸಿನಿಮಾ ನೋಡೋದು, ಬೇರೆ ಏನಾದರೂ ಓದಿ ಮತ್ತೊಂದು ಅಂತೇಳಿ. ಆದರೆ ಜಗತ್ತಿನ ಇತಿಹಾಸದಲ್ಲಿ ಅಥವಾ ನಮ್ಮ ಕರ್ನಾಟಕ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ಬರ್ತಾರೆ ಅಂತ, ರಾಜ್ಕುಮಾರ್ ಸಿನಿಮಾ ನೋಡ್ತಾ ಇದ್ದಾನೆ ಯಾರಾದರೂ ಒಬ್ಬರು ಅಂತ ಹೇಳುವಾಗ ಸಿನಿಮಾ ನೋಡಬೇಡಪ್ಪ ಅಂತ ಹೇಳಿದಂಥ ಉದಾಹರಣೆ ಇಲ್ಲವಂತೆ. ಯಾಕಂದರೆ ರಾಜ್ಕುಮಾರ್ ಸಿನಿಮಾದಲ್ಲಿ ಆದರ್ಶಗಳಿತ್ತು, ಮೇಲ್ಪಂಕ್ತಿಗಳಿತ್ತು, ಎಲ್ಲೂ ಕೂಡ ಸಮಾಜ ವಿರೋಧಿ ಮಾತುಗಳಿರ್ತಾ ಇರಲಿಲ್ಲ, ಸಮಾಜ ವಿರೋಧಿ ಚಟುವಟಿಕೆಗಳಿರ್ತಾ ಇರಲಿಲ್ಲ. ಆಮೇಲೆ ಅಂದರೆ ನೀವು ಸಣ್ಣ ಮಕ್ಕಳು ನೆಕ್ಸ್ಟ್ ಅವ್ರು ಯಾವ ಡಿಶ್ ಅಂತ ಗೊತ್ತಾರೆ ಅದು ಅವ್ರಿಗೆ ವಿಚಾರ. ಒಂದು ಹಂತದವರೆಗೂ ಅಂತಿರುತ್ತಲ್ಲ, ಪ್ಯಾರೆಂಟಿಂಗ್ ಅಂತಿರುತ್ತಲ್ಲ, ಅದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡ್ತಾಯಿದ್ರು ಅಂತೇಳಿ. ರಾಜ್ಕುಮಾರ್ ಸಿನಿಮಾಗಳನ್ನು ನೋಡುವಾಗ ನೋಡಬೇಡಿ ಅಂತ ಫ್ಯಾಮಿಲಿಯವರು ಹೇಳ್ತಾ ಇರಲಿಲ್ಲ.
ಅಂಥದ್ದೇ ಒಬ್ಬ ಹೀರೋ ಹಿಂದಿಯಲ್ಲಿದ್ದರು, ಮನೋಜ್ ಕುಮಾರ್ ಅಂತೇಳಿ. ಓಕೆ. ಮನೋಜ್ ಕುಮಾರ್ ನೀವು ಕೇಳಿರ್ಬೋದು, ಅವ್ರದ್ದು ಅನೇಕ ಸಿನಿಮಾಗಳು ಒಳ್ಳೊಳ್ಳೆ ಹಾಡಿದೆ. ಮೇರಾ ದೇಶ್ ಕಿ ಧರ್ತಿ, ಸೋನಾ ಉಗಲೆ ಉಗಲೆ ಹೀರೆ ಮೋತಿ, ಮೇರೆ ಉಪ್ಕಾರ್ ಅನ್ನೋ ಸಿನಿಮಾ ಎಲ್ಲ. ಆಮೇಲೆ ಅವರು ಮನೋಜ್ ಕುಮಾರ್ ಹೆಂಗೆ ಅಂತಂದರೆ ಸಿನಿಮಾಗಳಲ್ಲಿ ತಮ್ಮ ಹೆಸರನ್ನೇ ಭಾರತ್ ಕುಮಾರ್ ಅಂತ ಹೇಳ್ತಾ ಇದ್ರು. ಸಿನಿಮಾಗಳಲ್ಲಿ ಅಷ್ಟು ಪ್ರೀತಿ ಭಾರತ ಅಂತಂದರೆ, ಅಷ್ಟು ಪ್ರೀತಿ ದೇಶ ಅಂತಂದರೆ, ಅಷ್ಟು ಪ್ರೀತಿ ಜೈ ಜವಾನ್ ಜೈ ಕಿಸಾನ್ ಆ ಹಾಡನ್ನೆಲ್ಲ ಅವ್ರು ಹಾಕೋರು. ನೀವು ಯಾವತ್ತಾದ್ರೂ ಉಪಹಾರ ಅಂತ ಹೇಳಿ ಒಂದು ಪಿಕ್ಚರ್ ಇದೆ, ನೋಡಬೇಕು. ಭಾಳ ಅತ್ಯದ್ಭುತವಾದಂಥ ದೇಶ ಪ್ರೇಮವನ್ನು ಕಲಿಸುವಂಥ ಒಂದು ಸಿನಿಮಾ ಅದು. ಸೊ ಹಾಗೇನೆ ರಾಜ್ಕುಮಾರ್ ಅವರಿದ್ದರು ಅಂತೇಳಿ. ಈಗ ದರ್ಶನ್ ಅವರನ್ನ ಫಾಲೋ ಮಾಡೋ ಜನ ಎಷ್ಟಿಲ್ಲ. ಹಾಗಿದ್ರೆ ದರ್ಶನ್ ಅವ್ರಿಗೆ ಎಂಥ ಒಂದು ಅವಕಾಶ ಸಿಕ್ಕಿದೆ, ಅವರನ್ನು ಹೆಂಗೆ ಮಾಡಬೇಕು, ಅವರನ್ನು ಏನು ಉತ್ತಮ ನಾಗರಿಕರನ್ನಾಗಿ ಮಾಡೋದು ದಿಕ್ಕಿನಲ್ಲಿ ಗಮನ ಹರಿಸ್ಬೇಕಲ್ವಾ. ಈ ಸ್ಟಾರ್ಗಳು ಒಂದು ಸಾಬೂನಿಂದ ಹೋದಾಗ ಅವ್ರು ಹಾಕೋದಿಲ್ಲ, ಆದರೆ ಅದನ್ನೆಲ್ಲ ತಗೊಂಡ್ಬಿಡ್ತಾರೆ, ಹೌದು. ಯಾಕಂದರೆ ನಮ್ಮ ಸ್ಟಾರ್ ಆಗ್ತಾರೆ ಅಂತೇಳಿ. ಹಾಗಿರುವಾಗ ಒಂದು